ಬಸವ ಟಿವಿಯ ಎಲ್ಲ ವೀಕ್ಷಕರಿಗೆ ಶರಣು ಶರಣಾರ್ಥಿಗಳು. ನಾವು ಸಾಮಾನ್ಯವಾಗಿ ನಮ್ಮ ಬದುಕಿನಲ್ಲಿ ಅನೇಕ ರೀತಿಯಾಗಿರುವ ನೆಗೆಟಿವ್ ಅಂತ ಹೇಳಿದರೆ ನಕಾರಾತ್ಮಕವಾಗಿರ್ತಕ್ಕಂಥ ವಿಚಾರಗಳನ್ನು ತುಂಬಿಕೊಳ್ತಾರೆ. ಹಾಗಾಗಿ ಸಕಾರಾತ್ಮಕ ಚಿಂತನೆಯನ್ನು ಮಾಡಿ ಹಾಗೂ ನಮ್ಮ ಬಗ್ಗೆ ನಮಗೆ ನಂಬಿಕೆ ಬರಲಿ ಅನ್ನುವ ದೃಷ್ಟಿಯನ್ನು ಇಟ್ಕೊಂಡು ಬಸವಣ್ಣವರು ಒಂದು ಕಡೆ ಒಂದು ಮಾತನ್ನು ಹೇಳ್ತಾರೆ. ಲೋಕದ ಡೊಂಕನು ನೀವೇಕೆ ತಿದ್ದುವಿರಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಅಂತ. ಭಾಳ ಅದ್ಭುತವಾಗಿರ್ತಕ್ಕಂತಹ ಮತ್ತು ಪ್ರಸ್ತುತವಾಗಿರ್ತಕ್ಕಂಥ ಇತ್ತೀಚಿನ ದಿನಮಾನಗಳಿಗೆ ಹೊಂದಿಕೊಳ್ತಕ್ಕಂಥ ಒಂದು ವಚನ ಅಂತೇಳಿ ನಾನು ಅದರ ಸಹಿತ ಭಾವಿಸ್ತೀನಿ. ಲೋಕದ ಡೊಂಕನು ನೀವೇಕೆ ತಿದ್ದುವಿರಿ ಎನ್ನುವ ಮಾತನ್ನು ಬಹಳ ಮಾರ್ಮಿಕವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಬಹುಶಃ ನಾವೆಲ್ಲರೂ ಸಹಿತವಾಗಿ ಈಗ ಉದಾಹರಣೆಗೆ ಹೇಳೋದಾದರೆ ನಮ್ಮ ಚಿಕ್ಕ ವಯಸ್ಸಿನಲ್ಲಿ ನಾನು ಎಡವಿ ಕೆಳಗಡೆ ಬಿದ್ದಾಗ ನಮ್ಮ ತಾಯಿ ಹೇಳಿದ್ದು, ಇದು ನಿನ್ನ ತಪ್ಪಲ್ಲ, ಇದು ಕಲ್ಲಿನ ತಪ್ಪು ಅಂತ ಹೇಳಿ. ಇದು ಎಷ್ಟು ನಮ್ಮ ಭವಿಷ್ಯದ ಬಗ್ಗೆ ಅಥವಾ ನಮ್ಮ ಬೆಳವಣಿಗೆಯ ಬಗ್ಗೆ, ವಿಕಾಸದ ಬಗ್ಗೆ ಪರಿಣಾಮವನ್ನು ಉಂಟು ಮಾಡ್ತದೆ ಅಂತ ಹೇಳಿದರೆ, ಮುಂದಿನ ದಿನಗಳಲ್ಲಿ ನಾವೇನನ್ನು ಕಲಿತಾ ಹೋಗ್ತೀವಿ ಅಂತ ಹೇಳಿದರೆ, ನಾವು ಸಾಮಾನ್ಯವಾಗಿ ಬೇರೆಯವರು ತಪ್ಪಿದೆಯೇ ಹೊರತು ನನ್ನದೇನು ತಪ್ಪಿಲ್ಲ ಅಂತ ಯೋಚನೆ ಮಾಡ್ತಾ ಹೋಗ್ತೀವಿ. ಹಾಗಾಗಿ ನನ್ನ ತಾಯಿ ಆರಂಭದ ದಿನಗಳಲ್ಲಿ ಒಳ್ಳೆಯ ಯೋಚನೆಯನ್ನೇ ಇಟ್ಕೊಂಡು ಹೇಳಿರ್ಬೋದು ನನಗೆ. ಆದರೆ ನನ್ನೊಳಗಡೆ ಏನು ಫೀಲ್ ಆಯಿತು ಅಂತ ಹೇಳಿದರೆ, ನಂತರ ದಿನಗಳಲ್ಲಿ ಅದು ಏನು ಬೆಳವಣಿಗೆಯನ್ನು ಹೊಂದಿತು ಅಂತ ಹೇಳಿದರೆ, ಬೇರೆಯವ್ರದ್ದೇ ತಪ್ಪೇ ಹೊರತು ನನ್ನದೇನು ತಪ್ಪಿಲ್ಲ ಎನ್ನುವ ಮಾತನ್ನು ನಾವು ಆಲೋಚನೆ ಮಾಡ್ತಾ ಹೋಗ್ತೀವಿ. ಸ್ನೇಹಿತರೆ, ಸಾಮಾನ್ಯವಾಗಿ ಯಾರಾದರೂ ಫೇಲ್ ಆದರೆ ಮಕ್ಕಳು ಏನು ತಿಳ್ಕೊಳ್ತಾರೆ, ಶಾಲೆ ಸರಿ ಇಲ್ಲ ಅಂತ ತಿಳ್ಕೊಳ್ತಾರೆ, ಮೇಷ್ಟ್ರು ಸರಿ ಇಲ್ಲ ಅಂತ ತಿಳ್ಕೊಳ್ತಾರೆ, ಇಲ್ಲ ಕ್ವಶನ್ ಪೇಪರ್ ಸರಿ ಇಲ್ಲ ಅಂತ ತಿಳ್ಕೊಳ್ತಾರೆ, ಅಥವಾ ಜಗತ್ತು ಸರಿ ಇಲ್ಲ ಅಂತ ತಿಳ್ಕೊಳ್ತಾರೆ. ಹಾಗಾಗಿ ತನ್ನ ಬಗ್ಗೆ ತಾನು ಆಲೋಚನೆ ಮಾಡೋಲ್ಲ, ತನ್ನ ಪರಿವರ್ತನೆಯ ಬಗ್ಗೆ ತಾನು ಯೋಚನೆ ಮಾಡೋದಿಲ್ಲ, ಬರೀ ಬೇರೆಯವ್ರ ಬಗ್ಗೆನೇ ಚಿಂತನೆ ಮಾಡ್ತಾ ಹೋಗ್ತೀವಿ. ಹಾಗೆಯೇ ನಾವು ಸಮಾಜದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಯಾವುದೇ ಆಗಲೇಳು ಸರ್ಕಾರ ಮಾಡಬೇಕು ಅಂತ ಹೇಳ್ತೀವಿ. ರೋಡಲ್ಲಿ ಗುಂಡಿ ಬಿದ್ದಿದೆಯಾ, ಸರ್ಕಾರ ಮಾಡಬೇಕು, ಅಥವಾ ಯಾರಿಗಾದರೂ ತೊಂದರೆ ಆಗಿದೆಯಾ, ಸರ್ಕಾರ ಮಾಡಬೇಕು. ಬೇರೆ ಏನೇ ಆದರೂ ಸಹಿತವಾಗಿ ಎಲ್ಲವನ್ನೂ ಸರ್ಕಾರದ ಮೇಲೆ ಆರೋಪಗಳನ್ನು ಹೊರಿಸೋದನ್ನು ಕಾಣ್ತೇವೆ ಹೊರತು ವಾಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಅನ್ನೋದ್ರ ಬಗ್ಗೆ ನಾವು ಚಿಂತನೆಯನ್ನೇ ಮಾಡೋದಿಲ್ಲ. ಹಾಗೆಯೇ ನಾವು ಬೇರೆಯವರ ತಪ್ಪುಗಳನ್ನು, ಬೇರೆಯವರ ಉಳುಕುಗಳನ್ನು, ಬೇರೆಯವರಲ್ಲಿರ್ತಕ್ಕಂಥ ದುರ್ಬಲತೆಗಳನ್ನೇ ಎಣಿಸ್ತಾ ಹೋಗ್ತೇವೆ ಹೊರತು ನಮ್ಮ ಬಗ್ಗೆ ನಾವು ಯೋಚನೆ ಮಾಡೋದೇ ಇಲ್ಲ ಸ್ನೇಹಿತರೆ. ಹಾಗಾಗಿ ಎಲ್ಲವೂ ಸಹಿತವಾಗಿ, ಪ್ರತಿಯೊಬ್ಬರೂ ಸಹಿತವಾಗಿ ನನಗೆ ಯಾಕೆ ಜಾಬ್ ಸಿಗಲಿಲ್ಲ ಅಂತ ಹೇಳಿದರೆ, ಅದು ಜಗತ್ತಿನ ಬಗ್ಗೆ ಹೇಳ್ತೀವಿ. ಇವತ್ತೇನೋ ಹಣಕ್ಕೆ ಮಾತ್ರ ಪ್ರಾಧಾನ್ಯತೆ ಇದೆ, ಅಥವಾ ಪ್ರಭಾವಗಳಿಗೆ ಪ್ರಾಧಾನ್ಯತೆ ಇದೆ, ನಮ್ಗೆ ಯಾರಾದ್ರೂ ಗಾಡ್ ಫಾದರ್ ಇರಬೇಕಾಗ್ತದೆ, ಹೀಗೆ ಹಲವಾರು ರೀತಿಯಾಗಿರ್ತಕ್ಕಂಥ ಲೋಪದೋಷಗಳನ್ನು ಸರ್ಕಾರದ ಮೇಲೆ ಹೊರಿಸ್ತೀವಿ. ಇಲ್ಲ ಅಂತ ಹೇಳಿದರೆ ಬೇರೆಯವ್ರ ಮೇಲೆ ಹೊರಿಸ್ತೀವಿ. ಆದರೆ ನಾನು ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೊಂಡಿದ್ದೀನ, ನಾನು ಜಗತ್ತು ಆಶಿಸಿದಂತೆ ನಾನು ಇರ್ತಾ ಇದ್ದೀನ ಅಂತ ಹೇಳಿ ನಾನು ತಿಳ್ಕೊಳ್ಳೋದೇ ಇಲ್ಲ. ಯಾಕೆ ಅಂತ ಹೇಳಿದರೆ, ಜಗತ್ತಿನಲ್ಲಿ ಅವಕಾಶಗಳು ರಾಶಿ ಇದೆ. ಆದರೆ ನಾನು ಅವಕಾಶಗಳಿಗೆ ತಕ್ಕ ಹಾಗೆ ನಾನು ಎಲ್ಲಾದರೂ ಸ್ಕಿಲ್ಲನ್ನು ಪಡ್ಕೊಂಡಿದ್ದೀನ ಅನ್ನೋದ್ರ ಬಗ್ಗೆ ನಾನು ಯೋಚನೆ ಮಾಡಲ್ಲ. ಸ್ನೇಹಿತರೆ, ನಾವು ಸಾಮಾನ್ಯವಾಗಿ ಒಂದು ಶಿಕ್ಷಣವನ್ನು ಪಡಿತೀವಿ. ಶಿಕ್ಷಣವನ್ನು ಪಡೆದಾಗ ನಮಗೆ ಆ ಶಿಕ್ಷಣವನ್ನು ಪಡೆದ ನಂತರವಾಗಿ ನಾವೇನು ಮಾಡ್ತೀವಿ ಅಂದರೆ, ಆ ಸರ್ಟಿಫಿಕೇಟ್ ತೊಗೊಂಡೋಗ್ಬಿಟ್ಟು ನನಗೆ ಉದ್ಯೋಗ ಬೇಕು ಅಂತ ಹೇಳ್ಕೊಳ್ತೀವಿ. ಆಮೇಲೆ ನಾವು ಯೋಚನೆ ಮಾಡ್ತೀವಿ, ನನಗೆ ಉದ್ಯೋಗ ಸಿಗೋದಿಲ್ಲ. ಯಾಕೆ ಉದ್ಯೋಗ ಸಿಗೋದಿಲ್ಲ ಅಂತ ಏನಾದರೂ ಯೋಚನೆ ಮಾಡ್ಕೊಂಡಿದ್ದೀರಾ? ನನ್ನ ದೌರ್ಬಲ್ಯ ಏನು, ನನ್ನಲ್ಲಿರ್ತಕ್ಕಂತಹ ಒಂದು ದುರ್ಬಲತೆಗಳೇನು, ನನ್ನಲ್ಲಿರ್ತಕ್ಕಂಥ ಬಲಹೀನತೆಗಳೇನು, ನಾನು ಯಾವ ಸ್ಕಿಲ್ಲನ್ನು ಪಡ್ಕೊಂಡಿಲ್ಲ, ಜಗತ್ತಿಗೆ ಬೇಕಾಗಿರ್ತಕ್ಕಂತಹ ಯಾವ ಪರ್ಸನಾಲಿಟಿ ಡೆವಲಪ್ಮೆಂಟನ್ನು ಮಾಡ್ಕೊಂಡಿಲ್ಲ ಅಂತೇಳಿ ನಾನು ಆಲೋಚನೆ ಮಾಡೋದಿಲ್ಲ. ಹಾಗಾಗಿ ಜಗತ್ತು ನನ್ನಿಂದ ಏನು ಆಶಿಸುತ್ತದೆಯೋ ಅದರಂತೆ ನಾನು ಇರುವ ಪ್ರಯತ್ನವನ್ನು ನಾನು ಮಾಡಬೇಕಾಗ್ತದೆ. ಹಾಗೆಯೇ ಇನ್ನೊಂದು ಸ್ನೇಹಿತರೆ, ಲೋಕದ ಡೊಂಕನು ನೀವೇಕೆ ತಿದ್ದುವಿರಿ ಅಂತ ಬಸವಣ್ಣವ್ರು ಹೇಳಿದರು. ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ ಅಂತ ಹೇಳಿದರು. ಈಗ ಲೋಕದ ಡೊಂಕನ್ನು ನಾವು ತಿದ್ದಲಿಕ್ಕೆ ಹೋಗ್ತೀವಿ ಸ್ನೇಹಿತರೆ. ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮನ್ನು ಸರಿ ಮಾಡ್ಕೊಳ್ಳಿಕ್ಕಾಗಿ, ನಾನು ಸರಿ ಇದ್ದೀನಿ ಅಂತ ಕೇಳೋಕ್ಕೆ ರೋಲ್ ಮಾಡಲನ್ನು ಯಾರನ್ನೋ ನಾವು ಫಾಲೋ ಮಾಡ್ತೀವಿ ಅಂತ ತಿಳ್ಕೊಳ್ಳಿ. ನೋಡಿ, ಒಂದು ನಾವೇನು ಹೇಳ್ತೀವಿ, ಗಾಂಧೀಜಿ ಇದ್ದಂಗಿರಬೇಕು, ನೆಹರು ಇದ್ದಂಗಿರಬೇಕು, ಅಬ್ರಾಹಂ ಲಿಂಕನ್ ಇದ್ದಂಗಿರಬೇಕು, ಅಂಬೇಡ್ಕರ್ ಇದ್ದಂಗಿರಬೇಕು, ಈಗ ಹಲವಾರು ಸುಭಾಷ್ ಚಂದ್ರ ಬೋಸ್ ಹಲವಾರು ಉದಾಹರಣೆಗಳನ್ನು ನಾವು ಕೊಡ್ತೀವಿ ಸ್ನೇಹಿತರೆ. ಆದರೆ ನಾವು ಅವರಿದ್ದಾಗೆ ಇರಲಿಕ್ಕಾಗ್ತದೆಯಾ? ಇರಲಿಕ್ಕಾಗೋದಿಲ್ಲ. ಹಾಗೆ ನನ್ನತನ ಎಲ್ಲೋಯ್ತು? ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ ಅಂತ ಹೇಳಿದರೆ ನನ್ನತನ ಎನ್ನುವುದು ಸತ್ತೋಗ್ಬಿಡ್ತದೆ. ಹಾಗಾಗಿ ನಾವು ಬೇರೆಯವರನ್ನು ಆದರ್ಶವಾಗಿ ಇಟ್ಕೊಳ್ಬೇಕು, ರೋಲ್ ಮಾಡೆಲ್ ಆಗಿ ಇಟ್ಕೊಳ್ಬೇಕು ಹೊರತು ಅವರ ಭೂತಗಳನ್ನೇ ನಮ್ಮ ಒಳಗೆ ಪ್ರವೇಶ ಮಾಡ್ಕೊಳ್ಬಾರ್ದು ಸ್ನೇಹಿತರೆ.
ಹೌದು, ನಮಗೆ ಸತ್ಯ ಬೇಕು, ಅಹಿಂಸೆ ಬೇಕು, ಛಲ ಬೇಕು, ಸಾಹಸ ಬೇಕು, ಕ್ರಿಯೇಟಿವಿಟಿ ಬೇಕು, ಎಲ್ಲವೂ ಬೇಕು, ಹೌದು. ಆದರೆ ಇವುಗಳನ್ನು ನಾವು ಡೆವಲಪ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಬೇರೆಯವರನ್ನು ನಮ್ಮಲ್ಲಿ ಆಹ್ವಾನಿಸ್ಕೊಳ್ತೀವಿ ಕೆಲಸರಿನ, ಅವರಿದ್ದಾಗಿರಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಇನ್ನೂ ಕೆಲವು ಹುಚ್ಚರಿದ್ದಾರೆ ನಮ್ಮ ಸಮಾಜದಲ್ಲಿ. ಎಲ್ಲರೂ ಸಹಿತವಾಗಿ ಉಪೇಂದ್ರ ಇದ್ದ ಹಾಗೆ ತಲೆ ಕಟ್ ಮಾಡಿಸ್ಕೊಳ್ತಕ್ಕಂಥದ್ದು, ಉಪೇಂದ್ರ ಏನೆಲ್ಲ ಡ್ರೆಸ್ಗಳು ಹಾಕ್ಕೊಡ್ತಿದ್ದ ಆ ಡ್ರೆಸ್ಗಳನ್ನ ಹಾಕ್ಕೊಳ್ತಕ್ಕಂಥದ್ದು, ಅಥವಾ ಬೇರೆಯವರು ಸಹಿತವಾಗಿ ಬೇರೆ ಬೇರೆಯ ಅಭಿಮಾನಿಗಳಾಗ್ಬಿಟ್ಟು ಅವರಂತೆ ಇರುವ ಪ್ರಯತ್ನವನ್ನು ಮಾಡ್ತಾರೆ. ಸ್ನೇಹಿತರೆ, ನಾವೆಲ್ಲ ಹೋಗ್ತೀವಿ, ನಾವು ಬೇರೆಯವರ ಮುಸ್ಕನ್ನು ಹಾಕ್ಕೊಳ್ತೀವಿ ಅಷ್ಟೇ. ಆದರೆ ನಮ್ಮತನವನ್ನು, ನಮ್ಮ ಆಂತರಿಕ ಶಕ್ತಿಯನ್ನು, ನಮ್ಮ ಇನ್ನರ್ ಸ್ಟ್ರೆಂತನ್ನು ನಾವು ಕಳ್ಕೊಳ್ತೀವಿ ಸ್ನೇಹಿತರೆ. ಹಾಗಾಗಿ ನಾನು ಈ ಸಮಾಜದಲ್ಲಿ ಕಳೆದು ಹೋಗಬಾರ್ದು, ನನ್ನ ಬಗ್ಗೆ ನನಗೆ ನಂಬಿಕೆ ಇರಬೇಕು. ನಾವು ಬೇರೆಯವ್ರ ಬಗ್ಗೆ ಆದರ್ಶವಾಗಿ ಇಟ್ಕೊಳ್ಳೋಣ, ಅಥವಾ ಬೇರೆಯವರನ್ನು ನಾವು ಪ್ರೇರಣೆಯಾಗಿ ಇಟ್ಕೊಳ್ಳೋಣ, ಅಭಿಪ್ರೇರಣೆಯಾಗಿ ಇಟ್ಕೊಳ್ಳೋಣ. ಆದರೆ ನಮ್ಮನ್ನು ನಾವು ಕಳೆದು ಹೋಗದಂತೆ ನಮ್ಮ ತನವನ್ನು ನಾವು ನಿರ್ವಹಿಸ್ಕೊಳ್ಬೇಕು. ನಾನು ಎಲ್ಲೋ ಒಂದು ಕಡೆಯಲ್ಲಿ ಕಳೆದೋಗ್ಬಿಡ್ತೀನಿ. ಹಾಗಾಗಿ ನಾನು ಆಲೋಚನೆ ಮಾಡ್ತಕ್ಕಂಥ ರೀತಿ ಇರ್ಬೋದು, ನಾನು ಬೇರೆಯವ್ರಿಗಿಂತ ವಿಭಿನ್ನವಾಗೇ ಇದ್ದೀನಿ, ನಾನು ಬೇರೆಯವರಿದ್ದ ಹಾಗೆ ಇಲ್ಲ, ನಾನೇನಾಗಿದ್ದೀನಿ, ನಾವು ವಿಭಿನ್ನವಾಗೇ ಇದ್ದೀನಿ. ಸ್ನೇಹಿತರೆ, ನನಗೊಂದು ಆಧಾರ್ ಕಾರ್ಡ್ ಕೊಡ್ತಾರೆ, ಅದರಲ್ಲಿ ಏನಂತ ಇರ್ತದೆ, ಇಟ್ ಈಸ್ ಎನ್ ಯೂನಿಕ್ ಐಡೆಂಟಿಟಿ ಕಾರ್ಡ್ ಅಂತೇಳಿ ಕರಿತೀವಿ. ಯೂನಿಕ್ ಐಡೆಂಟಿಟಿ ಕಾರ್ಡ್ ಅಂದರೆ ವಿಶೇಷ ಗುರುತಿನ ಚೀಟಿ ಅಂತೇಳಿ ಕರೀಲಾಗ್ತದೆ. ಈ ವಿಶೇಷ ಗುರುತಿನ ಚೀಟಿ ಅಂದ್ರೇನು? ನೀನಿದ್ದ ಹಾಗೆ ಬೇರೆಯವರಿಲ್ಲ, ಅಥವಾ ಬೇರೆಯವರಿದ್ದ ಹಾಗೆ ನೀನಿಲ್ಲ. ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ. ನೀವಿದ್ದಾಗೆ ಬೇರೆಯವರಿಲ್ಲ. ಈಗ 700 ಕೋಟಿ ಮನುಷ್ಯರು ಜಗತ್ತಿನಲ್ಲಿದ್ದಾರೆ. ನನಗೊಂದು ಆಧಾರ್ ಕಾರ್ಡ್ ಕೊಟ್ಟಿದ್ದಾರೆ, ನಾನು ಹೋಗಿ ನಾನು ಹೆಬ್ಬೆಟ್ಟಿಟ್ಟರೆ ಯಾವುದು ಬರ್ತದೆ? ನನ್ನದೇ ಬರ್ತದೆ ಹೊರತು ನನ್ನಂತೆ ಇರುವ ಅನೇಕರಿದ್ದಾರೆ, ಆದರೆ ಅವರದ್ದು ನನಗೆ ಬರೋದಿಲ್ಲ. ದಟ್ ಮೀನ್ಸ್ ಐ ಆಮ್ ಡಿಫ್ರೆಂಟ್ ಫ್ರಮ್ ಎವ್ರಿಬಡಿ. ಅಂದರೆ ನಾನು ಬೇರೆಯವರಿಗಿಂತ ವಿಭಿನ್ನವಾಗಿರ್ತಕ್ಕಂಥವನು. ಹಾಗಾಗಿ ಸ್ನೇಹಿತರೆ, ನಾವು ಜಗತ್ತಿನ ಲೋಪದೋಷಗಳನ್ನು ತಿದ್ದಲಿಕ್ಕಾಗೋದಿಲ್ಲ. ಈಗ ಉದಾಹರಣೆಗೆ ಹೇಳೋದಾದರೆ, ಬಹಳ ಮುಳ್ಳಿದೆ ಅಂತ ಹೇಳ್ಬಿಟ್ಟು ನಾವು ಮುಳ್ಳನ್ನೆಲ್ಲ ತೆಗೆದಾಕ್ಬಿಟ್ಟು ರಸ್ತೆ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ನಾವು ಚಪ್ಪಲಿ ಹಾಕ್ಕೊಂಡು ಅಡ್ಡಾಡ್ಬೋದು, ಅದು ಪರ್ಯಾಯ. ಹಾಗೆಯೇ ನಾನು ಬಹಳ ಮಳೆ ಬರ್ತಿದೆ ಅಂತ ಹೇಳ್ಬಿಟ್ಟು ವಿ ಶುಡ್ ನಾಟ್ ಗ್ರಂಬಲ್, ನಾವು ಗೊಣಗಬಾರ್ದು. ನಾವು ಸಾಮಾನ್ಯವಾಗಿ ಮನುಷ್ಯ ಯಾವಾಗಲೂ ಸಹಿತ ವೆನ್ ಇಟ್ ಈಸ್ ಎನ್ ಈಟ್ ಹಿ ವಾಂಟ್ ಎ ಕೋಲ್ಡ್, ವೆನ್ ಇಟ್ ಈಸ್ ಎ ಕೋಲ್ಡ್ ಹಿ ವಾಂಟ್ಸ್ ಎನ್ ಈಟ್. ಯಾವಾಗ ಅವನಿಗೆ ಸೆಕೆ ಆಗ್ತದೆ ತಣ್ಣಗಿರ್ಬೇಕಪ್ಪ ಅಂತ ಬಯಸ್ತಾನೆ, ಹೌದಲ್ವೇ? ಯಾವಾಗ ಕೋಲ್ಡ್ ಇರ್ತದೆ ಅವಾಗ ಬಿಸಿ ಆಗಬೇಕಪ್ಪ ಅಂತ ಬಯಸ್ತಾನೆ. ಹಾಗೆ ಮನುಷ್ಯ ಯಾವಾಗಲೂ ಗೊಣಗ್ತಾ ಇರ್ತಾನೆ ಹೊರತು ಜಗತ್ತಿನ ಅಲ್ಲಿ ನಡೀತಕ್ಕಂಥದ್ದಕ್ಕೆ. ಸೊ ಅವನು ಅಡಾಪ್ಟಬಿಲಿಟಿಯನ್ನು, ನಾನು ಜಗತ್ತಿನ ಬಗ್ಗೆ ಅಡಾಪ್ಟಬಿಲಿಟಿಯನ್ನು ಕಲ್ತ್ಕೊಳ್ಬೇಕು. ದೆನ್ ಫ್ಲೆಕ್ಸಿಬಿಲಿಟಿ ಅಂತೇಳಿ ಕರಿತೀವಿ. ಫ್ಲೆಕ್ಸಿಬಿಲಿಟಿ ಅಂತ ಹೇಳಿದರೆ ಸ್ಥಿತಿಸ್ಥಾಪಕತೆ ಅಂತೇಳಿ ಕರೀಲಾಗ್ತದೆ. ಆ ಫ್ಲೆಕ್ಸಿಬಿಲಿಟಿ, ಅಡಾಪ್ಟಬಿಲಿಟಿಯನ್ನು ನಾನು ಮೌಲ್ಯವನ್ನು, ಗುಣವನ್ನು ನನ್ನಲ್ಲಿ ನಾನು ಧರಿಸ್ಕೊಳ್ಬೇಕಾಗ್ತದೆ, ಅಥವಾ ನನ್ನಲ್ಲಿ ಅಳವಡಿಸ್ಕೊಳ್ಬೇಕಾಗ್ತದೆ ಸ್ನೇಹಿತರೆ. ಹಾಗಾಗಿ ನಾನು ಜಗತ್ತನ್ನು ತಿದ್ದಲಿಕ್ಕಾಗೋದಿಲ್ಲ. ನೋಡಿ, ಕೆಲವನ್ನು ಬದಲಾವಣೆ ಮಾಡ್ಬೋದು, ಕೆಲವನ್ನು ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾನು ಯಾವುದನ್ನು ಬದಲಾಯಿಸ್ಬೋದೋ ಅದನ್ನು ಮಾತ್ರ ಬದಲಾಯಿಸ್ಬೋದೇ ಹೊರತು ಯಾವುದನ್ನು ಬದಲಾಯಿಸಲಿಕ್ಕೆ ಸಾಧ್ಯವಿಲ್ಲವೋ ಅದನ್ನು ಬದಲಾಯಿಸುವ ಪ್ರಯತ್ನವನ್ನು ಮಾಡಿದರೆ ಕಲ್ಲಿಗೆ ಹಣೆಯನ್ನು ಕೊಟ್ಕೊಂಡಂಗೆ ಅಂತೇಳಿ ನಮ್ಮ ಹಳ್ಳಿ ಕಡೆಯಲ್ಲಿ ಹೇಳ್ತಾರೆ, ಗ್ರಾಮೀಣ ಪ್ರದೇಶದಲ್ಲಿ. ನಾವು ಭಾಳ ಬಲವಾಗಿದ್ದೀನಿ ಅಂತ ಹೇಳ್ಬಿಟ್ಟು ಕಲ್ಲನ್ನು ಗುದ್ದಿದ್ರೆ ನನಗೆ ನೋವಾಗ್ತದೆ ಹೊರತು ಕಲ್ಲಿಗೆ ಏನಾಗೋದಿಲ್ಲ. ಹಾಗೆಯೇ ಜಗತ್ತಿಗೇನಾಗೋದಿಲ್ಲ, ಜಗತ್ತು ಇದ್ದಾಗೆ ಇರ್ತದೆ. ನೋಡಿ ಸ್ನೇಹಿತರೆ, ಈ ಜಗತ್ತೇನಿದೆ, ಕಳ್ಳರು, ಸುಳ್ಳರು, ಮುಖಹೇಡಿಗಳು, ಹೆತ್ತಾಂಡಿಗಳು, ಎಲ್ಲ ಥರದ ಜನರು ಇರ್ತಾರೆ. ಹಾಗಾಗಿ ಕೊಲೆ, ಸುಲಿಗೆ, ಅತ್ಯಾಚಾರ, ಎಲ್ಲ ಥರದ ಕರ್ಮಭ್ರಷ್ಟ, ಧರ್ಮಭ್ರಷ್ಟತೆ ಜಗತ್ತಿನಲ್ಲಿ ಇದ್ದೇ ಇರ್ತದೆ, ಎಲ್ಲ ಕಾಲದಲ್ಲಿಯೂ ಇರ್ತದೆ. ಆದರೆ ನಾನು ಈ ಜಗತ್ತಿನಲ್ಲಿ ಬದುಕುವ ಸಾಮರ್ಥ್ಯವನ್ನು ಕಲ್ತ್ಕೊಳ್ಬೇಕು. ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ. ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ. ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಅಂತಂದ್ರೆ ಏನಂತ ಹೇಳಿದರೆ, ಈ ಜಗತ್ತಿನಲ್ಲಿ ಸಾಕಷ್ಟು ಕೊಲೆ, ಸುಲಿಗೆ, ಅತ್ಯಾಚಾರ, ಅನಾಚಾರ, ಭ್ರಷ್ಟಾಚಾರ ಎಲ್ಲವೂ ನಡೀತದೆ. ಆದರೆ ಅದನ್ನು ನಾವು ಹೋಗಿ ಸರಿಪಡಲಿಕ್ಕೆ ಸಾಧ್ಯತೆ ಇಲ್ಲ. ಅದಕ್ಕೆ ಇರ್ತಕ್ಕಂಥ ವ್ಯವಸ್ಥೆ ಇದೆ, ಸರ್ಕಾರ ಇದೆ, ಏನೋ ಇದೆ, ಮಾಡ್ಕೊಳ್ತದೆ. ಬಟ್ ನನ್ನ ಒಂದು ಯೋಗದಾನ ಏನು, ನಾನು ಏನು ಮಾಡಬೇಕಾಗಿದೆ ಅನ್ನೋದನ್ನು ನಾನು ತಿಳ್ಕೊಳ್ಬೇಕು ಸ್ನೇಹಿತರೆ. ಹಾಗಾಗಿ ಸೊ ಸೆಲ್ಫ್ ಟ್ರಾನ್ಸ್ಫರ್ಮೇಷನ್, ಇಲ್ಲಿ ಬಸವಣ್ಣವ್ರು ಹೇಳ್ತಕ್ಕಂಥ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ ಅಂತ ಹೇಳ್ತಿರೋದು. ಅಂದರೆ ಲೋಕದ ಡೊಂಕನ್ನು ನೀವು ತಿದ್ದಲಿಕ್ಕೆ ಹೋಗಬೇಡಿ. ಲೋಕ ಇರೋದೇ ಹಾಗೆ, ಜಗತ್ತಿರೋದೇ ಹಾಗೆ. ಜಗತ್ತಿನಲ್ಲಿ ಇರ್ತಕ್ಕಂಥವ್ರು ಕಳ್ಳರು, ಸುಳ್ಳರು, ಮೋಸಗಾರರು, ಕೊಲೆಗಡಕರು ಎಲ್ಲರೂ ಇದ್ದಾರೆ, ಒಳ್ಳೆಯವರು, ಕೆಟ್ಟವರು ಎಲ್ಲರೂ ಇದ್ದಾರೆ. ಸೊ ಯು ಕ್ಯಾನಾಟ್ ಟ್ರಾನ್ಸ್ಫರ್ ದಿ ವರ್ಲ್ಡ್, ಯು ಕ್ಯಾನ್ ಟ್ರಾನ್ಸ್ಫರ್ ಯುವರ್ ಸೆಲ್ಫ್ ಅಂತ ಹೇಳ್ಬಿಟ್ಟು ನಿನ್ನ ಬಗ್ಗೆ ನೀನು ಪರಿವರ್ತನೆಯನ್ನು ಮಾಡ್ಕೊಳ್ಬೋದೇ ಹೊರತು
ಅದಕ್ಕೆ ಊರು ಚಿಂತೆ ಮಾಡಿ ಮುಲ್ಲ ಸ್ವರ್ಗದ ಅಂತ ಹೇಳ್ತಾರೆ. ಅಂದರೆ ಊರು ಚಿಂತೆ ಮಾಡಿ ನಾವು ಸ್ವರ್ಗ ಅಗತ್ಯ ಇಲ್ಲ. ಹಾಗಾದರೆ ಎಲ್ಲಿ ತಪ್ಪಾಗಿದೆ? ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ ಅಂತೇಳಿ ಬಸವಣ್ಣವ್ರು ಹೇಳ್ತಾರೆ. ಅಂದರೆ ಬಸವಣ್ಣವ್ರು ಇನ್ನೊಂದು ಕಡೆಯಿಂದ ಒಂದು ಮಾತನ್ನು ಹೇಳ್ತಾರೆ, ಮನೆಯಲ್ಲಿ ರಜ ತುಂಬಿ ಕಸ ತುಂಬಿ ಮನೆಯೊಡೆಯನಿದ್ದಾನೋ ಇಲ್ಲವೋ ಅಂತ. ಮನೆಯೊಡೆಯನಿದ್ದಾನೋ ಇಲ್ಲವೋ, ಮನೆ ತುಂಬ ಏನಾಗಿದೆ? ಕಸ ತುಂಬ್ಕೊಂಡ್ಬಿಟ್ಟಿದೆ, ಮನೆ ತುಂಬ ರಜ ತುಂಬ್ಕೊಂಡ್ಬಿಟ್ಟಿದೆ, ಮನೆ ತುಂಬ ನೋಡಿದರೆ ನೋಡ್ಲಿಕ್ಕಾಗೋದಿಲ್ಲ. ಹಾಗಾಗಿನ ನಿಮ್ಮ ತನುವನ್ನು ಸಂತೈಸಿಕೊಳ್ಳಿ ಎನ್ನುವ ಮಾತನ್ನು ಹೇಳ್ತಾರೆ. ಹಾಗಾಗಿನ ಈಗ ಮನೆಯೊಡೆಯನಿದ್ದಾನೋ ಇಲ್ಲವೋ ಅಂತ, ಅಂದರೆ ನಾನು ಈ ಶರೀರದಲ್ಲಿ ಇದೀನೋ ಇಲ್ಲವೋ ಅಂತಕ್ಕಂಥದ್ದನ್ನು, ಈ ಶರೀರದಲ್ಲಿ ಯಾರಿದ್ದಾರೆ, ಯಾವ ರೀತಿ ಇದ್ದಾರೆ, ನನ್ನನ್ನು ನಾನು ಸ್ವಚ್ಛಗೊಳಿಸ್ಕೊಳ್ಬೇಕು. ಅದನ್ನೇ ಬಸವಣ್ಣವ್ರು ಹೇಳಿದ್ದು. ಏನಂತ ಹೇಳಿ ಅಂತ ಹೇಳಿದರೆ, ಬಟ್ಟೆ ಮಾಸಿದ್ರೆ ನಾವು ಅಗಸನಿ ಕೊಡ್ತೀವಿ, ಅಥವಾ ಶರೀರ ಮಾಸಿದ್ರೆ ನಾವೇನು ಮಾಡ್ತೀವಿ? ಮಜ್ಜನವ ಮಾಡ್ತೀವಿ. ತನುವೇ ಮನವೇ ಮಾಸಿದೊಡೆಂದಯ್ಯ ಅಂತ ಹೇಳಿ, ಅಂದರೆ ನಮ್ಮ ಮನಸ್ಸು ಪ್ರದೂಷಣೆಗೊಂಡಿದೆ. ಹಾಗಾಗಿ ನಮ್ಮ ಮನಸ್ಸು ದುರ್ಬಲತೆಗಳಿಂದ ಕೂಡಿದೆ. ಹಾಗಾಗಿ ಇಲ್ಲಿ ಟ್ರಾನ್ಸ್ಫಾರ್ಮೇಷನ್ ಎಲ್ಲಿಂದ ಆರಂಭವಾಗಬೇಕು? ಜಗತ್ತಿನಿಂದ ಟ್ರಾನ್ಸ್ಫಾರ್ಮೇಷನ್ ಅಲ್ಲ, ಜಗತ್ತನ್ನು ಪರಿವರ್ತನೆ ಮಾಡೋದಲ್ಲ. ಫಸ್ಟ್ ಟ್ರಾನ್ಸ್ಫರ್ ಯುವರ್ ಸೆಲ್ಫ್ ಅಂತ ಹೇಳ್ಬಿಟ್ಟು, ಅಂದರೆ ನಾನು ಪರಿವರ್ತನೆ ಆಗಬೇಕು ಅಂತ. ಹಾಗಾಗಿ ನಾನು ಪರಿವರ್ತನೆ ಆಗಬೇಕು, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ ಅಂತ ಬಸವಣ್ಣವರು 12ನೇ ಶತಮಾನದಲ್ಲಿ ಯಾಕೆ ಹೇಳಿರು ಅಂತ ಹೇಳಿದರೆ, ನನ್ನ ಮನಸ್ಸು ಪ್ರದೂಷಣೆಗೊಂಡಿದೆ, ನನ್ನ ಮನಸ್ಸು ದುರ್ಬಲಗೊಂಡಿದೆ, ನಾನು ನೋಡ್ತಕ್ಕಂಥ ದೃಷ್ಟಿಕೋನ ತಪ್ಪಾಗಿದೆ. ಈಗ ಕಪ್ಪು ಕನ್ನಡಕ ಹಾಕ್ಕೊಂಡ್ರೆ ಜಗತ್ತು ಕಪ್ಪು ಕಾಣುತ್ತೆ, ಕೆಂಪು ಕನ್ನಡಕ ಹಾಕ್ಕೊಂಡ್ರೆ ಜಗತ್ತು ಕೆಂಪು ಕಾಣುತ್ತೆ. ಹಾಗಾಗಿ ನಿಮ್ಮ ತನುವ ಸಂತೈಸಿಕೊಳ್ಳಿ ಅಂದರೆ ಯಾಕೆ ಅಂದರೆ, ಈ ಜಗತ್ತು ನಿನ್ನ ಆಲೋಚನೆಗಳಂತೆ ಈ ಜಗತ್ತಿದೆ. ಹಾಗಾಗಿ ಯು ಟ್ರಾನ್ಸ್ಫರ್ ಯುವರ್ ಸೆಲ್ಫ್, ನಿನ್ನನ್ನು ನೀನು ಪರಿವರ್ತನೆ ಮಾಡ್ಕೋ. ನಿನ್ನ ಬಗ್ಗೆ ನಿನಗೆ ನಂಬಿಕೆ ಇಲ್ಲ, ನಿನ್ನಲ್ಲಿರುವ ಸಾಮರ್ಥ್ಯಗಳ ಬಗ್ಗೆ ನಿನಗೆ ನಂಬಿಕೆ ಇಲ್ಲ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಯು ಹ್ಯಾವ್ ಗಾಟ್ ಎ ವೆರಿ ಗುಡ್ ಪೊಟೆನ್ಷಿಯಾಲಿಟಿ ಬಟ್ ಇಟ್ ರಿಕ್ವೈರ್ಸ್ ದ ಪರ್ಫೆಕ್ಷನ್ ಅನ್ನೋ ಮಾತನ್ನು ವಿವೇಕಾನಂದರು ಹೇಳ್ತಾರೆ. ಹಾಗಾಗಿನ ನನ್ನ ಹತ್ರ ಸಾಮರ್ಥ್ಯ ಇದೆ, ನನ್ನ ಹತ್ರ ಶಕ್ತಿ ಇದೆ, ನಾನು ಗುರುತಿಸ್ಕೊಳ್ತಿಲ್ಲ, ನಾನು ಅಂತರ್ಮುಖಿ ಆಗ್ತಿಲ್ಲ, ಒಂದು ಬಹಿರ್ಮುಖಿ ಆಗ್ತಾ ಇದ್ದೀನಿ. ಬಸವಣ್ಣವ್ರು ಹೇಳಿದ್ದು ಅಂತರ್ಮುಖಿ ಆಗು, ಮೊದಲು ನಿನ್ನಲ್ಲಿರುವ ಸಾಮರ್ಥ್ಯಗಳನ್ನು ಗುರುತಿಸ್ಕೊ. ನಾವೆಲ್ಲರ ಬಗ್ಗೆ ನಂಬಿಕೆ ಇಡ್ತೀವಿ, ಬಟ್ ನನ್ನ ಬಗ್ಗೆ ನನಗೆ ನಂಬಿಕೆ ಇಲ್ಲ. ಆ ನಂಬಿಕೆ ಎಲ್ಲಿರ್ತದೆಯೋ, ನಂಬಿಕೆ ಅಂತಕ್ಕಂಥದ್ದು ಒಂದು ದೊಡ್ಡ ತಾಕತ್ತಾಗಿದೆ, ಒಂದು ದೊಡ್ಡ ಶಕ್ತಿಯಾಗಿದೆ, ಒಂದು ದೊಡ್ಡ ಸಾಮರ್ಥ್ಯವಾಗಿದೆ. ಹಾಗಾಗಿ ನನ್ನ ಸಾಮರ್ಥ್ಯಗಳನ್ನು ನಾನು ಗುರುತಿಸಿಕೊಳ್ಳುವುದೇ ತನುವ ಸಂತೈಸಿಕೊಳ್ಳಿ, ಮನವ ಸಂತೈಸಿಕೊಳ್ಳಿ. ಮನೆಯೊಡೆಯನಿದ್ದಾನೋ ಇಲ್ಲವೋ ಅಂತ, ಅಂದರೆ ಈ ಮನುಷ್ಯನ ನೋಡಿಬಿಟ್ರೆ ಈ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ಈರ್ಷೆ, ದ್ವೇಷ, ಕರ್ಮಭ್ರಷ್ಟತೆ, ಧರ್ಮಭ್ರಷ್ಟತೆಯನ್ನು ನೋಡಿದರೆ ಬಸವಣ್ಣವ್ರು ಹೇಳ್ತಾರೆ ನೋಡಿ, ಆ ಕಾಲದಲ್ಲೇ ಹೇಳಿದ್ರು ಅವರು. ಆದರೆ ಇವತ್ತು ನಾವು ಕಲಿಯುಗದಲ್ಲಿರ್ತಕ್ಕಂಥ ಮನುಷ್ಯರನ್ನು ನೋಡಿದರೆ ಮನೆಯೊಡೆಯನಿದ್ದಾನೋ ಇಲ್ಲವೋ, ಮನೆ ತುಂಬ ಕಸ ತುಂಬಿ ಮನೆಯೊಳಗೆ ರಜೆ ತುಂಬಿ ಮನೆಯೊಡೆಯನಿದ್ದಾನೋ ಇಲ್ಲವೋ ಎನ್ನುವ ಮಾತನ್ನು ಹೇಳ್ತಿದೆ. ಅಂದರೆ ಇವನು ಮನುಷ್ಯನಲ್ಲಿ ಬರೀ ಭ್ರಷ್ಟತೆ ತುಂಬಿಕೊಂಡಿದೆ, ಕರ್ಮ ಭ್ರಷ್ಟತೆ ಇದೆ, ಧರ್ಮ ಭ್ರಷ್ಟತೆ ಇದೆ, ಹಾಗೆ ಅನೈತಿಕತೆ ಇದೆ, ಅಥವಾ ವಿಕಾರಗಳಿಗೆ ಮನುಷ್ಯ ವಶ ಆಗಿದ್ದಾನೆ. ಆದರೆ ಅವನು ವಿಕಾರಗಳಿಂದ ಹೊರಗಡೆ ಬರಬೇಕು ಅಂತ ಹೇಳಿದರೆ ಫಸ್ಟ್ ಏನು ಮಾಡಬೇಕು? ನೋ ದೈ ಸೆಲ್ಫ್ ಅಂತ ಹೇಳ್ತಾರೆ ಸಾಕ್ರೆಟಿಸ್. ನೋ ದೈ ಸೆಲ್ಫ್ ಅಂತ ನಿನ್ನನ್ನು ನೀನು ತಿಳಿದುಕೋ, ಮನೆಯೊಡೆಯನು ತಿಳ್ಕೋ ಅಂತ. ಅದನ್ನೇ ನಮ್ಮ ಶರಣನಾಗಿರ್ತಕ್ಕಂಥ ಸರ್ವಜ್ಞ ಒಂದು ಕಡೆ ಒಂದು ಮಾತನ್ನು ಹೇಳ್ತಾನೆ. ಅಂತಂದರೆ ಈ ಶರೀರ ಏನಿದೆ, ಶರೀರ ಅಂತಕ್ಕಂಥದ್ದು ಕೇವಲ ಒಂದು ಚರ್ಮದ ತಡಿಕೆ ಇದ್ದಾಗೆ, ಆದರೆ ಅದರ ಒಳಗಡೆ ಇರತಕ್ಕಂಥ ಆತ್ಮನನ್ನು ತಿಳ್ಕೋ ಅನ್ನುವ ಮಾತನ್ನು ಹೇಳ್ತಾರೆ. ಅಂತ ಹೇಳಿದರೆ ಒಳಗೆ ಸುಳಿವಾತ್ಮನು ಹೆಣ್ಣು ಅಲ್ಲ ಗಂಡು ಅಲ್ಲ ಕಾಣ ರಾಮನಾಥ ಅಂತೇಳಿ. ಇದನ್ನೇ ಶರಣರು ಇನ್ನೊಂದು ಕಡೆ ಹೇಳ್ತಾರೆ, ಹಾಲು ನೀರಿನ ಒಳಗೆ ಹಂಸ ಬಿಚ್ಚಬಲ್ಲದು, ಹಾಲು ನೀರಿನ ಒಳಗೆ ಹಂಸ ಬಿಚ್ಚಬಲ್ಲದು. ಹಾಗೆಯೇ ಆತ್ಮ ಶರೀರದ ಒಳಗೆಯನ್ನು ನೀ ಬಿಚ್ಚಬಲ್ಲದೆ ಅನ್ಯರಿಗೆ ಸಾಧ್ಯವಿಲ್ಲ ಕೂಡಲ ಸಂಗಮ ದೇವ. ಹಾಗಾಗಿ ಇಲ್ಲಿ ಯಾರು ಮನೆ ಒಡೆಯ? ಯಾರು ಮನೆಯ ಒಡೆಯನೇ ಆತ್ಮನಾಗಿದ್ದಾನೆ. ಒಳಗೆ ಸುಳಿವಾತ್ಮನು ಹೆಣ್ಣು ಅಲ್ಲ ಗಂಡು ಅಲ್ಲ ಕಾಣ ರಾಮನಾಥ. ನೋಡಿ ಎಷ್ಟು ಸ್ಪಷ್ಟವಾಗಿ ಬಸವಣ್ಣರು ಹೇಳ್ತಾರೆ, ಮನೆಯೊಡೆಯನಿದ್ದಾನೋ ಇಲ್ಲವೋ, ಅಂದರೆ ಈ ಶರೀರದ ಒಡೆಯ ಯಾರು? ಆತ್ಮನಾಗಿದ್ದಾನೆ. ಅವನನ್ನು ನಾವು ಇವತ್ತು ಮರ್ತೋಗಿದ್ದೀವಿ. ಯಾವಾಗ ಆತ್ಮನನ್ನು ಮರೆತೀವಿ, ಆತ್ಮನ ಸ್ವಧರ್ಮಗಳನ್ನು, ಆತ್ಮನ ಸ್ವಮಾನಗಳನ್ನು, ಆತ್ಮನ ಅಂತರಂಗದಲ್ಲಿರ್ತಕ್ಕಂತಹ ದಿವ್ಯತೆಯನ್ನು ನಾವು ಮರ್ತೋಗಿದ್ದೀವಿ. ಯಾವಾಗ ಮರ್ತೋಗಿದ್ದೀವಿ, ಅದ್ರ ಮೇಲ್ಗಡೆ ಏನು ತುಂಬಿಕೊಂಡಿದೆ? ಸ್ಥೂಲವಾಗಿರ್ತಕ್ಕಂಥ ಮನೆ ಅಲ್ಲ. ಬಸವಣ್ಣವ್ರು ಹೇಳಿರೋದು ಈ ಶರೀರವನ್ನು ಮನೆಗೆ ಹೋಲಿಸ್ತಾರೆ. ಶರೀರವನ್ನೇನು ಬಸವಣ್ಣವರು ಈ ಶರೀರವನ್ನು ದೇಗುಲಕ್ಕೆ ಹೋಲಿಸ್ತಾರೆ. ಎನ್ನ ಕಾಲೇ ಕಂಬ
ಎನ್ನ ಶರವೇ ವನ ಕಳಸವಯ್ಯ, ನಾನು ಬಡವನಯ್ಯ, ನಾನೇನು ಮಾಡಲಿ ಅಂತ ಹೇಳ್ಬಿಟ್ಟು. ಯಾಕೆ ಅಂತ ಹೇಳಿದ್ರೆ ನಾನು ದೇವಸ್ಥಾನ ಕಟ್ಟೋಕ್ಕಾಗೋದಿಲ್ಲ, ನನ್ನ ಶರೀರನೇ ಒಂದು ದೇವಸ್ಥಾನ ಇದ್ದಾಗೆ ಅಂತ ಹೇಳ್ತಾರೆ. ಹಾಗಾಗಿ ಈ ಮನೆಯೊಡೆಯ ಒಡೆಯನಿರುವನಕ ಓಲೈಸುವರು, ಒಡೆಯನೊಂದರಗಳಿಗೆ ಇಳಿದೊಡೆ ಓಡೊಡಗಿಕ್ಕುವರು ಸರ್ವಜ್ಞ. ಶರಣನಾಗಿರ್ತಕ್ಕಂಥ ಸರ್ವಜ್ಞ ಸ್ಪಷ್ಟವಾಗಿ ನಮಗೆ ಆತ್ಮಜ್ಞಾನವನ್ನು ಕೊಡ್ತಾನೆ. ಅವನು ನೋಡಿ, ಸರ್ವಜ್ಞನು ಅವನು ಮಾಸೂರಿನಲ್ಲಿ ಹುಟ್ಟಿ ಅನೇಕ ಕಡೆಗಳಲ್ಲಿ ಸಂಚಾರ ಮಾಡಿ ಸರ್ವಜ್ಞನೆಂಬುವನು ಗರ್ವದಿಂದ ಆದವನೇ. ಒಂದೊಂದು ನುಡಿಗಳಿತು, ಸರ್ವರಳು ಒಂದೊಂದು ನುಡಿಗಳಿತು, ವಿದ್ಯೆಯ ಮಹಾಪರ್ವತವೇ ಆದ. ಅಂತಹ ಅದ್ಭುತವಾಗಿರ್ತಕ್ಕಂಥ ಜ್ಞಾನಿ 14ನೇ ಶತಮಾನದಲ್ಲಿ ಬಂದಂಥವನು, ಅಂದರೆ ಬಸವಣ್ಣವರ ನಂತರ ಬಂದಂಥವನು. ಬಸವಾದಿ ಶರಣ ಸಂಸ್ಕೃತಿಯ ನಂತರ ಇನ್ನೊಬ್ಬ ಶರಣ ಇಡೀ ಜಗತ್ತಿಗೆ ಬೆಳಕನ್ನು ನೀಡಿದಂಥವನಂದರೆ ಸರ್ವಜ್ಞ. ಅವನು ಈ ಮಾತನ್ನು ಹೇಳ್ತಾನೆ, ಒಡೆಯನಿರುವನಕ ಓಲೈಸುವರು, ಒಡೆಯನೊಂದರಗಳಿಗೆ ಇಳಿದೊಡೆ ಓಡೊಳಗಿಕ್ಕುವರು ಸರ್ವಜ್ಞ. ಇದನ್ನೇ ಬಸವಣ್ಣವ್ರು ಇನ್ನೊಂದು ಮಾತಿನಲ್ಲಿ ಹೇಳ್ತಕ್ಕಂಥದ್ದು. ಮನೆಯೊಡೆಯನು ಇದ್ದಾನೋ ಇಲ್ಲವೋ ಅಂತ. ಅಂದರೆ ಈ ಶರೀರವನ್ನು ನೋಡಿದರೆ ಈ ಶರೀರದೊಳಗಡೆ ಆತ್ಮ ಇದನೋ ಇಲ್ವೋ ಅನ್ನುವಷ್ಟು ಮನುಷ್ಯ ಏನಾಗಿದ್ದಾನೆ ಅಂದರೆ ಧರ್ಮಭ್ರಷ್ಟತೆ ಕರ್ಮಭ್ರಷ್ಟತೆನೇ ತುಂಬಿಕೊಂಡಿದ್ದಾನೆ. ಅವನು ವಿಕಾರಗಳಿಗೆ ವಶ ಆಗಿದ್ದಾನೆ. ಹಾಗಾಗಿನ ನೋ ದೈ ಸೆಲ್ಫ್ ಅಂತೇಳಿ ಸಾಕ್ರೆಟಿಸ್ ಹೇಳ್ದ. ನೀನು ಸೆಲ್ಫ್ ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊಳ್ಬೇಕಾ? ನೀನು ಸೆಲ್ಫ್ ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊಳ್ಬೇಕು ಅಂದರೆ ನೀನು ಯಾರಂತ ಹೇಳಿ ತಿಳ್ಕೊ. ಇಲ್ಲಿ ನೀನು ಯಾರಂತ ಹೇಳಿ ತಿಳ್ಕೊಂಡ್ರೆ ಯಾರಂತ ತಿಳ್ಕೊಳ್ಬೇಕು? ನಾನು ನಂಬಿಕೆಯೇ, ನಾನು ಆಲೋಚನೆಯೇ, ನಾನು ವಿವೇಚನೆಯೇ, ನಾನು ವಿವೇಕವೇ, ನನ್ನ ಆಲೋಚನೆಗಳು ನಾನೇ, ನನ್ನ ಮನಸ್ಸು ನಾನೇ. ಯಾರು ನಾನು ಅಂತಕ್ಕಂಥದ್ದು? ನಾನು ಅಂತಕ್ಕಂಥದ್ದು ಆಲೋಚನೆಯೇ, ನಾನು ಅಂತಕ್ಕಂಥದ್ದು ವಿವೇಚನೆಯೇ, ನಾನು ಅಂತಕ್ಕಂಥದ್ದು ವಿವೇಕವೇ, ನಾನು ಅಂತಕ್ಕಂಥದ್ದು ಏನು ಅನ್ನುವುದನ್ನು ನಾವು ತಿಳ್ಕೊಂಡಾಗ ನಮಗೆ ಸ್ಪಷ್ಟವಾಗಿರ್ತಕ್ಕಂಥ ಪರಿಕಲ್ಪನೆಯನ್ನು ದೇವರದಾಸನ ಅಂದರೆ ಈ ಶರೀರದ ಒಳಗಡೆ ಇರ್ತಕ್ಕಂಥವನು. ಅದನ್ನೇ ಬಸವಣ್ಣರು ಹಾಲು ನೀರಿನ ಹೊಲಗೆ ಏನಿದೆ ಅದನ್ನು ಒಟ್ಟಿಗೆ ಸೇರಿಸಿದರೆ ಹಾಲು ನೀರಿನ ಅಂಶ ಹಾಲನ್ನು ಬಿಟ್ಬಿಟ್ಟು ಹಾಲನ್ನು ಕುಡಿದು ನೀರನ್ನು ಅಲ್ಲೇ ಬಿಡ್ತದೆ. ಅದಕ್ಕೆ ಅದರದೊಂದು ವಿಶೇಷವಾಗಿರ್ತಕ್ಕಂಥ ಗುಣ. ಹಾಗೆಯೇ ಈ ಶರೀರದ ಒಳಗಡೆ ಇರ್ತಕ್ಕಂಥ ಆತ್ಮನ ಪರಿಚಯವನ್ನು ಪರಮಾತ್ಮನೇ ನಮಗೆ ಬಂದು ಹೇಳ್ತಾರೆ. ಆ ಭಗವಂತ ಈ ಸೃಷ್ಟಿಯಲ್ಲಿ ಬಂದು ನಮಗೆ ನೀನು ಈ ಶರೀರ ಅಲ್ಲ, ಶರೀರದ ಒಳಗೆ ಇರ್ತಕ್ಕಂಥ ಒಂದು ಚೈತನ್ಯ ಶಕ್ತಿ ಇದೆಯಾ. ಹಾಗಾಗಿ ಈ ಶರೀರನೇ ಬೇರೆ, ನಾವು ಆತ್ಮನೇ ಬೇರೆ ಎಂದು ತಿಳಿದುಕೊಂಡಾಗ, ಈ ಶರೀರದ ಒಡೆಯನು ಆತ್ಮನೆಂದು ತಿಳಿದಾಗ ಆಗ ನಿಮಗೆ ಅಲ್ಲಿಂದ ಪರಿಶುದ್ಧತೆ ಆರಂಭವಾಗ್ತಾ ಹೋಗ್ತದೆ. ಹಾಗಾಗಿ ನಮ್ಮ ಪರಿಶುದ್ಧತೆ ಯಾವುದು? ಬಹಳ ದೊಡ್ಡ ಆಧ್ಯಾತ್ಮಿಕ ಮೌಲ್ಯ ಅಂತ ಹೇಳಿದರೆ ನನ್ನನ್ನು ನಾನು ಆತ್ಮನೆಂದು ತಿಳಿದುಕೊಳ್ಳುವುದು. ಒಡೆಯನೊಂದರಗಳಿಗೆ ಇಳಿದೊಡೆ ಓಡೊಳಗಿಕ್ಕುವರು ಸರ್ವಜ್ಞ. ಈ ಒಡಲಿನ ಒಡೆಯ, ಅದನ್ನೇ ಬಸವಣ್ಣವ್ರು ಹೇಳಿದ್ದು. ಒಡಲಿನ ಒಡೆಯ ಅನ್ನೋದನ್ನೇ ಈ ಮನೆಯೊಳಗೆ ಒಡೆಯನಿದ್ದಾನೋ ಇಲ್ಲವೋ ಅಂತೇಳಿ, ಮನೆಯೊಡೆಯನಿದ್ದಾನೋ ಇಲ್ಲವೋ ಎನ್ನುವ ಮಾತನ್ನು ಬಸವಣ್ಣವ್ರು ಹೇಳಿದ್ದು. ಇಲ್ಲಿ ಸ್ಪಷ್ಟವಾಗಿ ಶರಣರು ನಮಗೆ ಆತ್ಮನ ಪರಿಕಲ್ಪನೆಯನ್ನು ಸ್ಪಷ್ಟವಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ಈ ಮನೆಯ ಒಡೆಯ ಅಥವಾ ಈ ಒಂದು ದೇವಾಲಯದ ಮೂರ್ತಿ, ನಾನು ಆತ್ಮ ಇದ್ದೀನಿ, ನಾನು ಜ್ಯೋತಿ ಇದ್ದೀನಿ, ಪ್ರಕಾಶ ಇದ್ದೀನಿ ಅನ್ನುವ ತಿಳುವಳಿಕೆಯನ್ನು ನಾನು ತಿಳ್ಕೊಳ್ಬೇಕಾಗ್ತದೆ. ಹಾಗಾಗಿ ಆ ಆತ್ಮನ ಅಸ್ತಿತ್ವ ನಾವು ತಿಳಿದುಕೊಂಡ ಮೇಲೆ ಅವನು ಎಲ್ಲಿರ್ತಾನೆ ಅಂತೇಳಿ ತಿಳ್ಕೊಳ್ಬೇಕಾಗ್ತದೆ. ನಾವು ಆತ್ಮನು ಎರಡು ಹುಬ್ಬುಗಳ ನಡುವೆ ಅವನಿರ್ತಾನೆ. ಎರಡು ಹುಬ್ಬುಗಳ ನಡುವೆ ಭ್ರೂಮಧ್ಯ, ಭ್ರುಕುಟಿ ಅಂತ ಕರಿತೀವಿ, ಅಥವಾ ಗಂಧ ಅಕ್ಷತೆ ತಿಲಕವನ್ನು ನಾವು ಇಡ್ತಾ ಬರ್ತಿದ್ದೀವಿ. ಆ ಗಂಧ ಅಕ್ಷತೆ ತಿಲಕವನ್ನು ಇಡ್ತಕ್ಕಂತಹ ಒಂದು ಏನಿದೆ ಆ ಅಸ್ತಿತ್ವ, ಎಕ್ಸಿಸ್ಟೆನ್ಸ್ ನಾಲಿಸಮ್ ಏನಿದೆ, ಅದೇ ಮನೆಯೊಡೆಯ. ಆ ಮನೆಯೊಡೆಯನು ಒಂದರಗಳಿಗೆ ಇಳಿದೊಡೆ, ಅಂದರೆ ಆ ಮನೆಯೊಡೆಯ ಕೆಳಗಡೆ ಇಳಿದ ಅಂತಂದರೆ ಇದನ್ನು ಬರೀ ನಾವೇನಂತ ಕರಿತೀವಿ, ಪಾರ್ಥಿವ ಶರೀರ ಅಂತೇಳಿ ಕರಿತೀವಿ. ಹಾಗಾಗಿ ಆ ಮನೆ ಒಡೆಯನನ್ನು ಅರ್ಥ ಮಾಡಿಕೊಂಡಾಗ ನೀನು ಯಶಸ್ಸನ್ನು ಪಡಿತೀಯ ಅನ್ನೋದನ್ನು ಬಸವಣ್ಣರು ಹೇಳ್ತಾರೆ. ಅಂದರೆ ನಿಮ್ಮ ತನುವನ್ನು ಸಂತೈಸಿಕೊಳ್ಳಿ, ನಿಮ್ಮ ಮನವನ್ನು ಸಂತೈಸಿಕೊಳ್ಳಿ ಎನ್ನುವ ಮಾತನ್ನು ಇಲ್ಲಿ ಯಾಕೆ ಈ ಮಾತನ್ನು ಬಸವಣ್ಣವ್ರು ಹೇಳ್ತಾರೆ ಅಂತ ಹೇಳಿದರೆ, ಇಲ್ಲಿ ಸೆಲ್ಫ್ ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳಿ ಕರಿತೀವಿ. ಸೆಲ್ಫ್ ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳಿದರೆ ನನ್ನನ್ನು ನಾನು ಪರಿವರ್ತನೆಯನ್ನು ಮಾಡ್ಕೊಳ್ತಕ್ಕಂಥದ್ದು. ಏನು ಪರಿವರ್ತನೆ ಮಾಡ್ಕೊಳ್ಬೇಕು? ಶರೀರ ಪರಿವರ್ತನೆ ಮಾಡಲಿಕ್ಕೆ ಬರ್ತದೆಯೇ? ಇಲ್ಲ. ನಮ್ಮ ಮನಸ್ಸಿನ ಆಲೋಚನೆಗಳ ಮಟ್ಟದಲ್ಲಿ ನಾವು ಪರಿವರ್ತನೆಯನ್ನು ತರಬೇಕಾಗ್ತದೆ. ನಮ್ಮ ಮನಸ್ಸಿನ ಆಲೋಚನೆಯ ಮಟ್ಟದಲ್ಲಿ ಏನಿದೆ? ಎರಡು ಶಕ್ತಿಗಳಿದೆ. ಒಂದು ಗುಡ್ ಆ್ಯಂಡ್ ಈವಿಲ್ ಅಂತ ಹೇಳಿ ಕರಿತೀವಿ. ಒಂದು ಒಳಿತೂ ಇದೆ, ಅದರಲ್ಲಿ ಕೆಡುಕುಗಳು ಸಹಿತ ಇದೆ. ಒಂದು ಪಾಸಿಟಿವ್ ಇದೆ, ಇನ್ನೊಂದು ನೆಗೆಟಿವ್ ಇದೆ. ನಿಮ್ಮ ಮನವನ್ನು ಸಂತೈಸಿಕೊಳ್ಳಿ, ಮನವೇ ಮಾಸಿದೊಡೆಂತಯ್ಯ ಅಂತ ಬಸವಣ್ಣರು ಹೇಳ್ತಾರೆ. ಅಂದರೆ ಮನವನ್ನು ಸಂತೈಸಿಕೊಳ್ಳಿಕ್ಕೆ ಮನವೇ ಮಾಸಿ ಹೋಗಿದೆ. ಅರ್ಥಾತ್ ಅದಕ್ಕೆ ಜ್ಞಾನದ ಅಂತ ಹೇಳಿದರೆ
ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಾಯ ಅಂತೇಳಿ ಕರಿತೀವಿ. ಅಂದರೆ ಅಜ್ಞಾನ ಏನಿದೆ ಅದನ್ನು ನಮ್ಮನ್ನು ನಾವು ಮರೆಯುವುದನ್ನೇ ಅಜ್ಞಾನ ಅಂತೇಳಿ ಕರಿತೀವಿ. ನಮ್ಮನ್ನು ನಾವು ತಿಳಿದುಕೊಂಡಾಗ ಅದಕ್ಕೆ ನಾವು ಅರಿತರೆ ಶರಣ ಮರತರೆ ಮಾನವ ಅಂತೇಳಿ ಕರಿತೀವಿ. ಅರಿತರೆ ಶರಣ, ಅರಿತರೆ ಏನಾಗ್ತೀವಿ ನಾವು ಶರಣ ಆಗ್ತೀವಿ. ಶರಣ ಅರ್ಥಾತ್ ಜಂಗಮ ಕಳಿವಿಲ್ಲ ಸ್ಥಾವರ ಕಳಿವುಂಟು ಅಂತ ಹೇಳ್ತೀವಿ ಇನ್ನೊಂದು ಕಡೆಯಲ್ಲಿ. ಇಲ್ಲಿ ಜಂಗಮ ಕಳಿವಿಲ್ಲ ಅಂತ ಹೇಳಿದ್ರೆ ಆತ್ಮನು ಅಜರ ಅಮರ ಅವಿನಾಶಿಯಾಗಿರ್ತಕ್ಕಂಥವನು. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಈ ಶರೀರದ ಒಡೆಯ ಏನಿದ್ದಾನೆ ಅವನೇ ಜಂಗಮ. ಆ ಜಂಗಮನನ್ನು ನೀವು ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ರೀತಿಯೇ ಅದನ್ನು ನೀವು ಅರ್ಥ ಮಾಡಿಕೊಂಡಾಗ ನೀವು ಹುಟ್ಟುವುದಿಲ್ಲ, ನೀವು ಸಾಯುವುದಿಲ್ಲ ಎಂತಕ್ಕಂಥ ಒಂದು ಪರಿಕಲ್ಪನೆ, ವಾಸ್ತವಿಕವಾಗಿರ್ತಕ್ಕಂತಹ ಜ್ಞಾನ ನಿಮಗೆ ಸಿಗ್ತಾ ಹೋಗ್ತದೆ. ಆ ಜ್ಞಾನ ಸಿಕ್ಕಾಗ ನಿಮಗೆ ಅರಿವು ಆರಂಭವಾಗ್ತದೆ. ಅರಿವು ಅಂದ್ರೇನು? ತಿಳುವಳಿಕೆ ಅಂತ. ಇಲ್ಲಿ ನಾವು ಅರಿವು ಅಂತ ಹೇಳಿದಾಗ ಬಹುಶಃ ನಾವು ಈ ಯೋಗದ ಪರಂಪರೆಯಲ್ಲಿ ಅಥವಾ ಧ್ಯಾನದ ಪರಂಪರೆಯಲ್ಲಿ ಒಂದು ಮಾತನ್ನು ಹೇಳ್ತೀವಿ, ಸ್ಮೃತಿ, ಸ್ಮರಣೆ, ಮನನ, ಮಗ್ನಾವಸ್ಥೆ ಅಂತ ಕರಿತೀವಿ. ಇದನ್ನೇ ನಾವು ಪತಂಜಲಿ ಮಹರ್ಷಿ ಹೇಳ್ತಾನೆ ಸಮಾಧಿ ಸ್ಥಿತಿ ಅಂತೇಳಿ ಕರಿತಾರೆ. ಶರಣರು ಇದನ್ನು ಐಕ್ಯ ಸ್ಥಿತಿ ಅಂತೇಳಿ ಕರಿತಾರೆ. ಶರಣ, ಐಕ್ಯ ಅಥವಾ ಸಮಾಧಿ ಸ್ಥಿತಿ ಅಥವಾ ಸಕಾರಾತ್ಮಕ ಚಿಂತನೆಯ ಪ್ರಜ್ಞೆ ಅಂತೇಳಿ ಕರಿತೀವಿ. ಇದನ್ನೇ ಜೈನರು ದಂಪತ್ ಅಂತೇಳಿ ಕರೀತಾರೆ. ಇದನ್ನು ಕ್ರಿಶ್ಚಿಯನ್ ಮಿಸ್ಟಿಕ್ ಎಕ್ಸ್ಪೀರಿಯನ್ಸ್ ಅಂತೇಳಿ ಕರೀತಾರೆ. ಅದೇನೇ ಇರ್ಬೋದು, ಶರಣರ ಪರಿಕಲ್ಪನೆಯಲ್ಲಿ ಇದನ್ನು ನಾವು ಅರಿವು ಎನ್ನುವ ಶಬ್ದವನ್ನು ಬಳಸ್ತೀವಿ. ಅಂದರೆ ಅರಿತರೆ ಅವನು ಶರಣನಾಗ್ತಾನೆ, ಅವನು ಮರೆತರೇನಾಗ್ತಾನೆ, ಮಾನವನಾಗ್ತಾನೆ ಅಂತ. ಅಂದರೆ ಮರೆತರೆ ಅಂತ ಹೇಳಿದರೆ ನಾನು ಆತ್ಮ ಎನ್ನುವುದನ್ನು ಮರೆತಾಗ ನಾವು ದೇಹದ ಅಭಿಮಾನದಲ್ಲಿ ಬರ್ತೀವಿ. ನಾನೇ ದೇಹ ಅಂತೇಳಿ ತಿಳ್ಕೊಳ್ತೀವಿ. ಆಗ ದೇಹದ ಗುಣಗಳಿಗೆ ನಾವು ವಶರಾಗ್ಬಿಡ್ತೀವಿ. ಯಾವಾಗ ದೇಹದ ಗುಣಗಳಿಗೆ ವಶರಾಗ್ತೀವಿ ಅದನ್ನೇ ನಾವು ಮಾನವರಾಗ್ತಾರೆ ಅಂತ ಹೇಳ್ತಕ್ಕಂಥದ್ದು. ಅರಿತರೆ ಶರಣ, ಮರೆತರೆ ಮಾನವ ಅಂತ ಹೇಳ್ಬಿಟ್ಟು. ಮಾನವ ಅಂದರೆ ಸಾಮಾನ್ಯ ಮನುಷ್ಯರು ಹೇಗೆ ಜೀವನ ಮಾಡ್ತಾರೆಯೋ ಅವರು ಕಾಮಕ್ರೋಧ ಲೋಭ ಮೋಹ ಅಹಂಕಾರಗಳಲ್ಲಿ ಅದೇ ತಮ್ಮ ಬದುಕು, ಅದೇ ಸಂತೋಷ ಅಂತೇಳಿ ಬದುಕ್ತಾ ಇರ್ತಾರೋ ಆ ಬದುಕೆ ಅವರ ವಾಸ್ತವ ಬದುಕಾಗ್ಬಿಡ್ತದೆ. ಆದರೆ ನಾವು ಎಲಿವೇಶನ್ ಅಂತೇಳಿ ಕರಿತೀವಿ. ಎಲಿವೇಶನ್ ಅಂತ ಹೇಳಿದರೆ ನಾವು ರಿಯಲೈಸೇಷನ್ ಸ್ಟೇಜನ್ನು ತಲುಪಬೇಕು. ರಿಯಲೈಸೇಷನ್ ಅಂದರೆ ಅರಿವಿನ ಸ್ಟೇಜನ್ನು ತಲುಪಬೇಕು ಅಂತ ಹೇಳಿದರೆ ಆ ಆತ್ಮನ ಅಸ್ತಿತ್ವವನ್ನು ನಾವು ತಿಳ್ಕೊಳ್ಬೇಕು. ಆತ್ಮನು ಹೇಗಿದ್ದಾನೆ, ಯಾವ ಸ್ವರೂಪದಲ್ಲಿದ್ದಾನೆ, ಆ ಆತ್ಮದ ಅನುಭೂತಿಯನ್ನು ನಾವು ಮಾಡ್ತಕ್ಕಂಥದ್ದು ಹೇಗೆ ಅಂತ ಹೇಳ್ಬಿಟ್ಟು ಶರಣರ ಎಲ್ಲ ವಚನಗಳಲ್ಲಿಯೂ ಸಹಿತವಾಗಿ ಆತ್ಮನ ಅಸ್ತಿತ್ವವನ್ನು ಕುರಿತು ಸಾಕಷ್ಟು ಶಿಕ್ಷಣವನ್ನು, ಸಾಕಷ್ಟು ಮಾಹಿತಿಯನ್ನು, ಜ್ಞಾನವನ್ನು ನಮಗೆ ಕೊಡ್ತಾ ಬರ್ತಿದ್ದಾರೆ. ಆದರೆ ಬರೀ ಕೇವಲ ನಾವು ಆ ಜ್ಞಾನವನ್ನು ಪಡ್ಕೊಂಡಾಗ ನಾವು ಪರಿವರ್ತನೆ ಆಗ್ಬೋದೇ ಅಂತೇಳಿ, ನೋ, ನಥಿಂಗ್, ಇಟ್ ಇಸ್ ನಾಟ್ ಪಾಸಿಬಲ್. ಯಾವ ರೀತಿಯಲ್ಲಿ? ಸೊ ವಿ ಹ್ಯಾವ್ ಟು ಪ್ರಾಕ್ಟೀಸ್ ಅಂತೇಳಿ ಕರೀಲಾಗ್ತದೆ. ಹಾಗಾಗಿನ ನಾವು ಎಲ್ಲಿವರೆಗೆ ನಾವು ಪ್ರಾಕ್ಟೀಸ್ ಮಾಡೋದಿಲ್ಲ ಅಲ್ಲಿವರೆಗೆ ನಮ್ಮಲ್ಲಿ ಪರಿವರ್ತನೆ ನಾವು ಬರಲಿಕ್ಕೆ ಸಾಧ್ಯತೆಯೇ ಇಲ್ಲವೇ ಇಲ್ಲ. ಹಾಗಾಗಿ ಸ್ನೇಹಿತರೆ, ಬಸವಣ್ಣವ್ರು ಹೇಳಿರ್ತಕ್ಕಂಥ ಮೂಲ ಉದ್ದೇಶ ಏನಂತಂದರೆ, ನಾವು ಜಗತ್ತಿನ ಓರೆಕೋರೆಗಳನ್ನು, ಜಗತ್ತಿನಲ್ಲಿರ್ತಕ್ಕಂತಹ ಆಷಾಢಭೂತಿತನವನ್ನು, ಜಗತ್ತಿನಲ್ಲಿರ್ತಕ್ಕಂತಹ ಒಂದು ಧರ್ಮಭ್ರಷ್ಟತೆ, ಕರ್ಮಭ್ರಷ್ಟತೆಯನ್ನು ಸರಿ ಮಾಡೋಕ್ಕೆ ಹೋಗ್ತೀವಿ. ನಮ್ಮ ಅಂತರಂಗದಲ್ಲಿಯೇ ಇರುವ ನಮ್ಮ ಅಂತರಂಗದಲ್ಲಿ ಎರಡು ಶಕ್ತಿಗಳಿದೆ. ಒಂದು ಗುಡ್ ಆ್ಯಂಡ್ ಈವಿಲ್, ಸ್ವಧರ್ಮ ಮತ್ತು ಪರಧರ್ಮ ಅಂತೇಳಿ ಕರಿತೀವಿ. ಸ್ವಧರ್ಮ ಅಂತ ಹೇಳಿದ್ರೆ ಶಾಂತಿ, ಪ್ರೀತಿ, ಆನಂದ, ಮಮತೆ, ಕರುಣೆ, ವಾತ್ಸಲ್ಯ ಇವೆಲ್ಲ. ಪರಧರ್ಮ ಅಂತ ಹೇಳಿದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಇವನ್ನೆಲ್ಲ. ಹಾಗಾಗಿನ ಇಲ್ಲಿ ನಮ್ಮ ಒಂದು ಅಂತರಂಗವನ್ನು ನಾವು ಪರಿವರ್ತನೆ ಮಾಡಿಕೊಳ್ಬೇಕಾಗಿದೆ. ಅಂದರೆ ನಮ್ಮ ಅಂತರಂಗದಲ್ಲಿರ್ತಕ್ಕಂತಹ ಆ ಸಕಾರಾತ್ಮಕ ಸ್ವಮಾನಗಳ ಚಿಂತನೆಯನ್ನು, ಪ್ರಜ್ಞಾವಂತಿಕೆಯನ್ನು ಬೆಳೆಸ್ಕೊಳ್ಬೇಕಾಗಿದೆ. ಹಾಗಾಗಿ ಯಾತಕ್ಕೋಸ್ಕರ ನಾವು ಶರಣರನ್ನು ಕ್ರಿಯಾಶೀಲ ಸಂಸ್ಕೃತಿ ಅಂತೇಳಿ ಕರಿತೀವಿ. ಯಾತಕ್ಕೋಸ್ಕರ ನಾವು ಬೇರೆ ರೀತಿಯಾಗಿರ್ತಕ್ಕಂತಹ ಎಲ್ಲ ಧಾರ್ಮಿಕ ಚಿಂತನೆಗಳನ್ನು ಕ್ರಿಯಾಹೀನ ಮತ್ತು ಮನು ಸಂಸ್ಕೃತಿ ಅಂತೇಳಿ ಯಾತಕ್ಕೋಸ್ಕರ ಕರಿತೀವಿ ಅಂತ ಹೇಳಿದರೆ, ಇಲ್ಲಿ ಆತ್ಮನ ಅಸ್ತಿತ್ವ, ಆತ್ಮನ ಅನುಭೂತಿ ಮತ್ತು ಆತ್ಮನ ಅರಿವನ್ನು ಮೂಡಿಸ್ತಕ್ಕಂಥ ಒಂದು ಚಿಂತನೆಯನ್ನು ಶರಣರು ಹೇಳ್ತಾ ಹೋಗ್ತಾರೆ. ಹಾಗಾಗಿ ಸ್ನೇಹಿತರೆ, ಲೋಕದ ಡೊಂಕನ್ನು ತಿತ್ತಕ್ಕಂಥ ಪ್ರಯತ್ನ ಮಾಡಬೇಡಿ. ನಿಮ್ಮ ತನುವನ್ನು ಸಂತೈಸಿಕೊಳ್ಳಿ. ಸೆಲ್ಫ್ ಟ್ರಾನ್ಸ್ಫರ್ಮೇಷನ್ ವಿಲ್ ಬ್ರಿಂಗ್ ವರ್ಲ್ಡ್ ಟ್ರಾನ್ಸ್ಫರ್ಮೇಷನ್ ಅಂತೇಳಿ. ಮನೆಯೊಡೆಯನಿದ್ದಾನೋ ಇಲ್ಲವೋ ಅಂತಕ್ಕಂಥ ಒಂದು ಬದುಕನ್ನು ನಿರ್ವಹಿಸಬೇಡ್ರಿ. ಸದಾ ಕಾಲಕ್ಕೆ ನೀವು ಸ್ವಚ್ಛತೆಯನ್ನು, ಶುಭ್ರತೆಯನ್ನು, ಪರಿಶುದ್ಧತೆಯನ್ನು ನಿಮ್ಮಲ್ಲಿ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾನೆ. ಸೆಲ್ಫ್ ಟ್ರಾನ್ಸ್ಫರ್ಮೇಷನ್ ವಿಲ್ ಬ್ರಿಂಗ್ ವರ್ಲ್ಡ್ ಟ್ರಾನ್ಸ್ಫರ್ಮೇಷನ್ ಅಂತ ಹೇಳ್ತಾನೆ. ಎಲ್ಲ ಬಸವ ಟಿ ವಿ ವೀಕ್ಷಕರಿಗೆ ಶರಣಾರ್ಥಿ.